ನಾನು ಯಾವತ್ತೂ ಕೂಡ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಹಲಾಂಗ್ ಬೇಯಲ್ಲಿ ಅಷ್ಟು ಫುಲ್ಲು ಚಳಿ ಇದೆ ಆಚೆ. ನೀರಂತೂ ಐಸ್ ವಾಟರ್ ಥರ ಇದೆ ಆ್ಯಂಡ್ ಅಲ್ಲಿ ನಾನಿವಾಗ ಹೋಗ್ಬಿಟ್ಟು ಸ್ವಿಮ್ ಮಾಡ್ತಿದ್ದೀನಿ. ಸಮುದ್ರದ ನೀರಂತೂ ಐಸ್ ವಾಟರ್ ಥರ ಇದೆ, ಬಟ್ ಅಲ್ಲಿ ನಂಗೆ ಸ್ವಿಮ್ ಮಾಡಬೇಕಂತು. ಸೊ ಐ ಡೋಂಟ್ ಕೇರ್, ಯಾಕಂದರೆ ಮತ್ತೆ ಈ ಸಮಯ ಸಿಗುತ್ತೋ ಇಲ್ವೋ, ಮತ್ತೆ ಇಲ್ಲಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಆದ್ದರಿಂದ ಲಿವ್ ಮೈ ಲೈಫ್, ಜಿಂದಗಿ ನಾ ಮಿಲೇಗಿ ದುಬಾರಾ ಫಿಲಮ್ ನೋಡಿ ನಾನಂತೂ ಫುಲ್ ಇನ್ಸ್ಪೈರ್ ಆಗಿ ಸೊ ಇವಾಗ ಸಮುದ್ರದ ಐಸ್ ವಾಟರ್ ಥರ ಇದೆ, ಅಲ್ಲೋಗಿ ಸ್ವಿಮ್ ಮಾಡ್ತಿದ್ದೀನಿ. ಫಸ್ಟ್ ಡಿಪ್ ತಗೊಂಡ್ಮೇಲೆ ಅಷ್ಟು ನೀರು ಥಂಡಿ ಇದ್ದರೂ ಕೂಡ ನನಗೆ ಒಂದು ಚೂರು ಚಳಿನೇ ಆಗಿಲ್ಲ. ಆ ಒಂದು ಐಸ್ ವಾಟ್ರಲ್ಲಿ ಸ್ವಿಮ್ ಮಾಡ್ತಿದ್ದೆ. ವಾವ್, ಆವಾಗ ನಂಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಆ ಒಂದು ಫೀಲಿಂಗ್ನ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಹಾಫ್ ಆನ್ ಅವರ್ ಬಾದ್ ನಮ್ಮ ಒಂದು ಕ್ರೂಸ್ ಬಂತು. ಅಲ್ಲಿಗೋಗಿ ಬೇಗ ನಾನು ಫ್ರೆಶ್ ಅಪ್ ಆದೆ. ಫಟಾಫಟ್ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಏನಕ್ಕಂದರೆ ನೆಕ್ಸ್ಟ್ ನಮಗೆ ಕಯಾಕಿಂಗ್ ಇತ್ತು ಆ್ಯಂಡ್ ಐ ಲವ್ ಕಯಾಕಿಂಗ್. ಆವಾಗ ಆ ವೆದರು, ಗಾಳಿ, ನಾನು ಬೇರೆ ಜಸ್ಟ್ ಐಸ್ ವಾಟ್ರಲ್ಲಿ ಸ್ವಿಮ್ ಮಾಡ್ಕೊಂಡು ಬಂದಿದ್ದೆ. ಐ ವಾಸ್ ಫೀಲಿಂಗ್ ಸೋ ಗುಡ್ ನೇಚರ್ ಜೊತೆ. ವಿನ್ನಿ ಅಂದ್ಲು, ನೀನಂತೂ ತುಂಬ ಚೆನ್ನಾಗಿ ಕಯಾಕಿಂಗ್ ಮಾಡ್ತೀಯ ಮೇಘ, ಸೊ ಮುಂದೆ ನೀನೇ ಕುತ್ಕೋ ಅಂತ. ಸೊ ನಾನು ಪೆಡಲೆಲ್ಲ ತಗೊಂಡು ಹೋದೆ. ಇಬ್ಬರು ತುಂಬ ಖುಷಿಯಾಗಿದ್ವಿ, ಕಯಾಕಿಂಗ್ ಶುರು ಮಾಡಿದ್ವಿ. ಇಬ್ಬರು ಕೂಡ ಸೂಪರಾಗಿ ಕಯಾಕಿಂಗ್ ಮಾಡಿದ್ವಿ. ಬಟ್ ಅವಾಗವಾಗ ಅಲ್ಲಿಂದ ಎಷ್ಟೊಂದು ಬೋಟ್ ಇತ್ತು ಅದಕ್ಕೆಲ್ಲ ಹೋಗ್ಬಿಟ್ಟು ಡಿಕ್ಕಿ ಹೊಡಿತಿದ್ವಿ. ಆ್ಯಂಡ್ ಹಲಾಂಗ್ ಬೇ ಅಂತೂ ನಿಜ ತುಂಬ ಸೂಪರಾಗಿದೆ. ನಾನಂತೂ ಮೊದಲೇ ನೇಚರ್ ಲವರು, ಕಳೆದೋಗಿದ್ದೆ. ಸೊ ಇದು ನಮ್ಮ ಕ್ರೂಸ್. ಇವಾಗ ಸನ್ಸೆಟ್ ಪಾರ್ಟಿಗೆ ಫುಲ್ ರೆಡಿ ಆಗಿದೆ. ಸೊ ಇವಾಗ ನಾನು ಸನ್ಸೆಟ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.